ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೆಡಿ. ವೆಲ್ಕಮ್ ಟು ಫೋಟೋಗ್ರಫಿ ಯೂಟ್ಯೂಬ್ ಚಾನಲ್. ನಾ ಇವತ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕೆ ಕಾರಣ ಏನಪ್ಪಾ ಅಂದ್ರೆ, ನಿಜವಾಗ್ಲೂ ನಂಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಪ್ಲಾನ್ ಇರಲಿಲ್ಲ. ಸೊ ನಾನು ಇಷ್ಟು ದಿನ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ದಾಗ ಹಾಕಿರೋ ತುಂಬ ರೀಲ್ಸ್ ಪೋಸ್ಟ್ ಎಲ್ಲ ನೋಡಿ ಎಲ್ಲರೂ ಲೈಕ್ ಮಾಡಿದ್ರು. ಮತ್ತು ತುಂಬ ಜನ ಕಮೆಂಟ್ದಾಗ ಮೆಸೇಜ್ದಾಗೆಲ್ಲ ನನಗೆ ಮೆಸೇಜ್ ಮಾಡ್ತಾ ಇದ್ರು. ಸೊ ಕಾಲ್ ಕೂಡ ತುಂಬ ಜನ ಮಾಡಿದ್ರು. ಅಣ್ಣ, ನೀವು ತುಂಬ ಚೆನ್ನಾಗಿ ಫೋಟೋ ತೆಗಿತೀರಿ, ತುಂಬ ಚೆನ್ನಾಗಿ ಫೋಟೋ ಎಡಿಟ್ ಮಾಡ್ತೀರಿ, ನಮಗೂ ಹೇಳ್ಕೊಡ್ರಿ, ನಾವು ಕ್ಲಾಸಿಗೆ ಜಾಯ್ನ್ ಆಗ್ತೀವಿ. ಸೊ ಹಿಂಗೆಲ್ಲ ತುಂಬಾ ಕಡೆಯಿಂದ ನನಗೆ ಫೋನ್ ಕಾಲ್ಸ್, ಮೆಸೇಜಸ್, ಕಮೆಂಟ್ಸ್ ಎಲ್ಲ ಬರ್ತಾ ಇತ್ತು. ನಾನು ಸಾಧ್ಯದಷ್ಟು ಎಲ್ಲರಿಗೆ ಮೆಸೇಜ್ಗೆ ರಿಪ್ಲೈ ಮಾಡೀನಿ ಮತ್ತು ಕಾಲ್ ರಿಸೀವ್ ಮಾಡಿ ಮಾತಾಡೀನಿ. ಸೊ ವರ್ಕ್ದಾಗ ಸ್ವಲ್ಪ ಬಿಜಿ ಇದ್ದ ಕಾರಣ ತುಂಬಾ ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆಲ್ಲ ನಿಮ್ದು ದಯವಿಟ್ಟು ಕ್ಷಮೆ ಇರಲಿ. ಸೊ ಫ್ರೆಂಡ್ಸ್, ನೀವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಾ ಇವತ್ತಿಂದ ನನ್ನ ಚಾನಲ್ ಒಳಗೆ ಫೋಟೋಗ್ರಫಿ ಬಗ್ಗೆ ಮತ್ತು ಎಡಿಟಿಂಗ್ ಬಗ್ಗೆ ವಿಡಿಯೋಸ್ ಮಾಡಿ ಹಾಕ್ಬೇಕು ಅನ್ಕೊಂಡಾನಿ. ಸೊ ಹಂಗಿದ್ರೆ ಬನ್ನಿ ಫ್ರೆಂಡ್ಸ್, ನಾವು ನಮ್ಮ ಮೇನ್ ಟಾಪಿಕ್ ಕಡೆ ಹೋಗೋಣ. ಫ್ರೆಂಡ್ಸ್, ಮೇನ್ ಟಾಪಿಕ್ ಹೋಗೋಕಿನ ಮುಂಚೆ ನಾನು ನಿಮ್ಮ ಕಡೆ ಮಾಡ್ಕೊಳ್ಳೋ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ನೀವು ನಂಗೆ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿರೋ ಕಾರಣ ನಾ ಇವತ್ತ ಯೂಟ್ಯೂಬ್ ಒಳಗೆ ವಿಡಿಯೋಸ್ ಮಾಡಿ ಹಾಕ್ಬೇಕು ಅನ್ಕೊಂಡಾನಿ. ಸೊ ನೀವು ಅದಕ್ಕೆಲ್ಲ ಸಹಕರಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ನಿಮ್ಮ ಫ್ರೆಂಡ್ಸ್ ಗ್ರೂಪ್ದಾಗ, ಫ್ಯಾಮಿಲಿ ಗ್ರೂಪ್ದಾಗ ಯಾರಾದ್ರೂ ಫೋಟೋಗ್ರಫಿ ಬಗ್ಗೆ ಮತ್ತು ಎಡಿಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದವ್ರು ಇದ್ರು ನಮ್ಮ ವಿಡಿಯೋಸ್ನ ಅವ್ರಿಗೆಲ್ಲ ಶೇರ್ ಮಾಡ್ರಿ. ಹಂಗ ವಿಡಿಯೋಸ್ ಲೈಕ್ ಮಾಡುತ್ತಾ ಬರ್ರಿ. ಮತ್ತು ನಮ್ಮ ವಿಡಿಯೋಸ್ ಒಳಗೆ ನಿಮ್ಗೆ ಏನೇನು ಅರ್ಥ ಆಕತಿ, ಏನೇನು ಅರ್ಥ ಆಗಲ್ಲ ಅನ್ನೋದೆಲ್ಲ ನಮ್ಮ ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ಫೋಟೋಗ್ರಫಿ ಬಗ್ಗೆ ಮತ್ತು ಎಡಿಟಿಂಗ್ ಬಗ್ಗೆ ಕೆಲವೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಹೇಳ್ಬೇಕು ಅನ್ಕೊಂಡಾನಿ. ಸೊ ಫ್ರೆಂಡ್ಸ್, ನಾನು ನನ್ನ ವಿಡಿಯೋಸ್ ಒಳಗೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋಸ್ ಮಾಡಿ ಹಾಕ್ಬೇಕು ಅನ್ಕೊಂಡೇನಪ್ಪ ಅಂದ್ರೆ, ನನಗೆ ಬಂದಿರೋ ಕಾಲ್ ಮೆಸೇಜ್ ಪ್ರಕಾರ ಎಲ್ಲರೂ ಎಡಿಟಿಂಗ್ ಬಗ್ಗೆ ಹೇಳ್ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿರೋ ಕಾರಣ ನಾ ಎಡಿಟಿಂಗ್ ಬಗ್ಗೆ ಹೇಳ್ಕೊಡ್ಬೇಕು ಅನ್ಕೊಂಡಾನಿ. ಸೊ ನಮ್ಮ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ನಾನು ನಿಮ್ಗೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಎಡಿಟಿಂಗ್ ಬಗ್ಗೆ ಹೇಳ್ಕೊಡ್ತೀನಿ. ಈ ಎಡಿಟಿಂಗ್ ಒಳಗೆ ಏನೇನು ಬರ್ತೈತಪ್ಪ ಅಂದ್ರೆ, ನಾನು ನಿಮ್ಗೆ ಯಾವ ಸಾಫ್ಟ್ವೇರ್ ಯೂಸ್ ಮಾಡಬೇಕು, ಆ ಸಾಫ್ಟ್ವೇರ್ ಯೂಸ್ ಮಾಡ್ಬೇಕಂದ್ರೆ ನಿಮ್ಮ ಪಿ ಸಿ ಯಾವ್ದು ತಗೋಬೇಕು, ಮತ್ತೆ ನಿಮ್ಮ ಪಿ ಸಿ ಕಾನ್ಫಿಗರೇಷನ್ ಏನಿರಬೇಕು ಅನ್ನೋದು ಹೇಳ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನಾನು ಫೋಟೋಶಾಪ್ 2020 ವರ್ಷನ್ ಯೂಸ್ ಮಾಡ್ತೀನಿ. ಸೊ ಇವಾಗ ಅದಕ್ಕಿಂತ ಮೇಲ್ಗಡೆ ಇರೋ ವರ್ಷನೂ ಬಂದಾವ, ಅದಕ್ಕಿಂತ ಕೆಳಗಡೆ ಇರೋ ವರ್ಷನೂ ಅದಾವ. ಸೊ ನೀವು ಅದರಲ್ಲಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ನನಗೆ ಫೋಟೋಶಾಪ್ 2020 ವರ್ಷನ್ ಯೂಸ್ ಆಗೋದ್ರಿಂದ, ಜಾಸ್ತಿ ಲೈಕ್ ಆಗೋದ್ರಿಂದ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ನೀವು ಫೋಟೋಶಾಪ್ ಪ್ರೀ ಒಳಗೆ ಹೆಂಗೆ ಇನ್ಸ್ಟಾಲೇಷನ್ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಫೋಟೋಶಾಪ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆದಮೇಲೆ ನಾನು ನಿಮ್ಗೆ ಫೋಟೋಶಾಪ್ ಒಳಗೆ ಎಡಿಟಿಂಗ್ ಯೂಸ್ ಆಗೋ ಪ್ರತಿಯೊಂದು ಟೂಲ್ಸ್ ಬಗ್ಗೆ ಡೀಟೇಲ್ ಆಗಿ ಹೇಳ್ಬೇಕು ಅನ್ಕೊಂಡಾನಿ. ಅದಾದ್ಮೇಲೆ ಸ್ಕಿನ್ ರಿಟಚಿಂಗ್ ಯಾವ ರೀತಿ ಮಾಡಬೇಕು, ಸ್ಕಿನ್ ಸ್ಮೂತ್ನೆಸ್ ಯಾವ ರೀತಿ ಮಾಡಬೇಕು, ಕಲರ್ ಕರೆಕ್ಷನ್ ಯಾವ ರೀತಿ ಮಾಡಬೇಕು, ಕಲರ್ ರೆಡಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲ ಹೇಳ್ಕೊಡ್ತೀನಿ. ಮತ್ತು ಯಾವ್ಯಾವ ಟೂಲ್ಸ್ ನಮ್ಗೆ ಯಾವಾಗ ಯೂಸ್ ಆಗ್ತಾವ ಅನ್ನೋದೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನಮ್ಮ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಇಂಡೋರ್ ಫೋಟೋ ಎಡಿಟಿಂಗ್. ಇಂಡೋರ್ ಫೋಟೋ ಎಡಿಟಿಂಗ್ ಯಾವ ರೀತಿ ಮಾಡಬೇಕು, ಸ್ಕಿನ್ ಸ್ಮೂತ್ ಯಾವ ರೀತಿ ಮಾಡಬೇಕು, ಸ್ಕಿನ್ ಕಲರ್ ಕರೆಕ್ಷನ್ ಯಾವ ರೀತಿ ಮಾಡಬೇಕು, ಮತ್ತು ಸಬ್ಜೆಕ್ಟ್ ಬ್ಯಾಕ್ಗ್ರೌಂಡ್ ಯಾವ ರೀತಿ ರಿಮೂವ್ ಮಾಡಬೇಕು, ಮತ್ತು ಬ್ಯಾಕ್ಗ್ರೌಂಡ್ ಒಳಗೆ ಬೇರೆ ಫೋಟೋಗಳನ್ನ ಯಾವ ರೀತಿ ಮಾಡಬೇಕು, ಡಬಲ್ ಎಕ್ಸ್ಪೋಜರ್ ಯಾವ ರೀತಿ ಮಾಡಬೇಕು, ಮತ್ತು ಬ್ಯಾಕ್ಗ್ರೌಂಡ್ HD ಬ್ಯಾಕ್ಗ್ರೌಂಡ್ಗಳನ್ನ ಯಾವ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ನಿಮಗೆಲ್ಲ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಮ್ಮ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಔಟ್ಡೋರ್ ಫೋಟೋ ಎಡಿಟಿಂಗ್. ಔಟ್ಡೋರ್ ಫೋಟೋ ಎಡಿಟಿಂಗ್ ಯಾವ ರೀತಿ ಮಾಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಔಟ್ಡೋರ್ ಫೋಟೋ ಎಡಿಟಿಂಗ್ ಒಳಗೆ ಏನು ಬರುತ್ತೆ ಅಂದ್ರೆ, ಬ್ಯಾಕ್ಗ್ರೌಂಡ್ ಕಲರ್ ಯಾವ ರೀತಿ ಚೇಂಜ್ ಮಾಡಬೇಕು ಅಂದ್ರೆ, ಪ್ರಾಪರ್ ಗ್ರೀನ್ ಕಲರ್ ಯಾವ ರೀತಿ ಮಾಡಬೇಕು, ಪ್ರಾಪರ್ ಯೆಲ್ಲೋ ಕಲರ್ ಯಾವ ರೀತಿ ಮಾಡಬೇಕು, ಮತ್ತು ಪ್ರಾಪರ್ ಆರೆಂಜ್ ಕಲರ್ ಯಾವ ರೀತಿ ಮಾಡಬೇಕು, ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಯಾವ ರೀತಿ ಮಾಡಬೇಕು, ಸಿನೆಮೆಟಿಕ್ ಕಲರ್ ಟೋನ್ ಯಾವ ರೀತಿ ಮಾಡಬೇಕು. ಸೊ ಈ ರೀತಿ ಎಲ್ಲ ತುಂಬಾ ಕಲರ್ ಕರೆಕ್ಷನ್ ಬರ್ತಾವ. ಅವೆಲ್ಲ ನಾನು ನಿಮ್ಗೆ ಔಟ್ಡೋರ್ ಎಡಿಟಿಂಗ್ ಒಳಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಮತ್ತು ಔಟ್ಡೋರ್ ಎಡಿಟಿಂಗ್ ಒಳಗೆ ಬ್ಯಾಕ್ಗ್ರೌಂಡ್ನ ಯಾವ ರೀತಿ ಮಾಡಬೇಕು, ಇಂಡೋರ್ ಒಳಗೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಕ್ಕೆ ಬೇರೆ ಮೆಥಡ್ ಐತಿ, ಮತ್ತು ಔಟ್ಡೋರ್ ಒಳಗೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಕ್ಕೆ ಬೇರೆ ಮೆಥಡ್ ಐತಿ. ಸೊ ಇವೆರಡು ಮೆಥಡ್ಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದಾದ್ಮೇಲೆ ನಾನು ನಿಮ್ಗೆ ಆಲ್ಬಮ್ ಡಿಸೈನಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಆಲ್ಬಮ್ ಡಿಸೈನಿಂಗ್ ಒಳಗೆ DM ಪೇಜಸ್ ಯಾವ ರೀತಿ ಎಡಿಟ್ ಮಾಡಬೇಕು, ಮತ್ತು ನಾರ್ಮಲ್ ಪೇಜಸ್ ಯಾವ ರೀತಿ ಎಡಿಟ್ ಮಾಡಬೇಕು, ಅದಾದ್ಮೇಲೆ ನಿಮ್ಗೆ ಕಪಲ್ ಪೇಜಸ್ ಯಾವ ರೀತಿ ಎಡಿಟ್ ಮಾಡಬೇಕು, ಮತ್ತು ಆಲ್ಬಮ್ ಶೀಟ್ ಒಳಗೆ ಕಲರ್ ಕಾಂಬಿನೇಷನ್ ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇದಾದ್ಮೇಲೆ ನಿಮ್ಗೆ ಪೋಸ್ಟರ್ ಎಡಿಟಿಂಗ್ ಕೂಡ ಇದು ಆಲ್ಬಮ್ ಡಿಸೈನಿಂಗ್ ಒಳಗೆ ಬರ್ತೈತಿ. ಪೋಸ್ಟರ್ ಎಡಿಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾ ಇಲ್ಲಿ ನಿಮ್ಗೆ ಹೇಳ್ದಂಗೆ ಇಷ್ಟೆಲ್ಲ ಟಾಪಿಕ್ ಮೇಲೆ ವಿಡಿಯೋಸ್ ಮಾಡಿ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಸೊ ಅದಲ್ಲದೆ ನೀವು ನಮ್ಮ ವಿಡಿಯೋಸ್ಗಳಿಗೆ ನಿಮ್ಮ ಕಮೆಂಟ್ ಮೂಲಕ, ಲೈಕ್ಸ್ ಮೂಲಕ, ಹಾಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಹೋದ್ರೆ ಎಡಿಟಿಂಗ್ ಬಗ್ಗೆ ನಾನು ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡಿ ನಾನು ನಿಮಗೆ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದಾದ್ಮೇಲೆ ಎಡಿಟಿಂಗ್ ವಿಡಿಯೋಸ್ ಅಲ್ಲದೆ ನಾನು ನಿಮ್ಗೆ ಬೇಸಿಕ್ ಫೋಟೋಗ್ರಫಿ ಹಿಡ್ಕೊಂಡು ಅಡ್ವಾನ್ಸ್ ಲೆವೆಲ್ ಫೋಟೋಗ್ರಫಿ ಬಗ್ಗೆ ಕೂಡ ವಿಡಿಯೋಸ್ ಮಾಡಿ ಹಾಕ್ಬೇಕು ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಫೋಟೋಗ್ರಫಿ ಒಳಗೆ ಏನೇನು ಬರುತ್ತಪ್ಪ ಅಂದ್ರೆ, ಫೋಟೋಗ್ರಫಿ ಒಳಗೆ ನೀವು ಯಾವ ರೀತಿ ಕ್ಯಾಮ್ರಾ ಸೆಟ್ಟಿಂಗ್ಸ್ ಮಾಡ್ಕೋಬೇಕು, ಯಾವ ರೀತಿ ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಮಾಡ್ಕೋಬೇಕು, ಮತ್ತು ಎಕ್ಸ್ಪೋಜರ್ ಕಾಂಪನ್ಸೇಷನ್ ಬಗ್ಗೆ, ಆಮೇಲೆ ಮಿಟ್ರಿಂಗ್ ಮೂಡ್ಸ್ ಬಗ್ಗೆ, ಮತ್ತು ಎಕ್ಸ್ಪೋಜರ್ ಟ್ರಯಾಂಗಲ್ ಬಗ್ಗೆ, ISO ಅಂದ್ರೆ ಏನು, ಶಟರ್ ಸ್ಪೀಡ್ ಅಂದ್ರೆ ಏನು, ಅಪರ್ಚರ್ ಅಂದ್ರೆ ಏನು. ಸೊ ಹಿಂಗೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಅದಾದ್ಮೇಲೆ ನಿಮಗೆ ಕಲರ್ ಕರೆಕ್ಷನ್ ಯಾವ ರೀತಿ ಮಾಡ್ಕೋಬೇಕು, ಕ್ಯಾಮ್ರಾ ಒಳಗೆ ಕಲರ್ ಸೆಟ್ಟಿಂಗ್ ಯಾವ ರೀತಿ ಮಾಡಬೇಕು,
ಕ್ಯಾಮ್ರಾ ಒಳಗೆ ಕಲರ್ ಸೆಟ್ಟಿಂಗ್ ಮಾಡ್ಕೊಳಕ ಕೆಲ್ವಿನ್ ಅಂತೇಳಿ ಒಂದು ಆಪ್ಷನ್ ಐತಿ. ಸೊ ಅದನ್ನ ನೀವು ಯಾವ ಟೈಮಲ್ಲಿ ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೋಬೇಕು ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಅದಾದ್ಮೇಲೆ ಫೋಕಸ್ ಪಾಯಿಂಟ್ಸ್ ಯಾವ ರೀತಿ ಇಟ್ಕೋಬೇಕು, ಮಿಟ್ರಿಂಗ್ ಮೂಡ್ಸ್ ಯಾವ ರೀತಿ ಇಟ್ಕೋಬೇಕು ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇದಲ್ಲದೆ ನಾನು ಲೈಟಿಂಗ್ ಸೆಟ್ಟಿಂಗ್ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇಂಡೋರ್ ಲೈಟಿಂಗ್ ಯಾವ ರೀತಿ ಮಾಡಬೇಕು ಮತ್ತು ಔಟ್ಡೋರ್ ಲೈಟಿಂಗ್ ಯಾವ ರೀತಿ ಮಾಡಬೇಕು, ಸಿನಿಮ್ಯಾಟಿಕ್ ಲೈಟಿಂಗ್ ಸೆಟಪ್ ಯಾವ ರೀತಿ ಮಾಡಬೇಕು. ಸೊ ಇಷ್ಟೆಲ್ಲ ಟಾಪಿಕ್ಸ್ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ನಿಮ್ಗೆ ಇಷ್ಟೆಲ್ಲ ನನ್ನ ಚಾನಲ್ ಒಳಗೆ ಫೋಟೋಗ್ರಫಿ ಬಗ್ಗೆ ಮತ್ತು ಎಡಿಟಿಂಗ್ ಬಗ್ಗೆ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಲಾಸ್ಟ್ ಅಲ್ಲಿ ನಾನು ನಿಮ್ಗೆ ಕೆಲವೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಹೇಳ್ಬೇಕು ಅನ್ಕೊಂಡಿದ್ದೆ. ಸೊ ಈ ಟಿಪ್ಸ್ ಅಂಡ್ ಟ್ರಿಕ್ಸ್ ಏನಪ್ಪಾ ಅಂದ್ರೆ ಅದೇನೂ ಇಲ್ಲ. ಇವಾಗ ತುಂಬಾ ಜನ ನೀವು ರೀಲ್ಸ್ ಒಳಗೆ ಡೈಲಿ ನೋಡ್ತಾ ಇರ್ತೀರಿ. ನಾನು ನಿಮ್ಗೆ 30 ದಿನದೊಳಗೆ ಫೋಟೋಗ್ರಫಿ ಕಲಿಸ್ಕೊಡ್ತೀನಿ, 7 ದಿನದೊಳಗೆ ಫೋಟೋಗ್ರಫಿ ಕಲಿಸ್ಕೊಡ್ತೀನಿ, 15 ದಿನದೊಳಗೆ ಫೋಟೋಗ್ರಫಿ ಕಲಿಸ್ಕೊಡ್ತೀನಿ ಅಂತೇಳಿ ತುಂಬಾ ಜನ ತಮ್ಮ ಅಡ್ವರ್ಟೈಸ್ಮೆಂಟ್ಗೋಸ್ಕರ ರೀಲ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ. ನೀವು ಅವನ್ನೆಲ್ಲ ನಂಬಕ್ ಹೋಗ್ಬೇಡ್ರಿ. ಕೆಲವೊಬ್ರು ಇರ್ತಾರ ಕಲಿಸ್ಕೊಡ್ತಾರ, ಮತ್ತೆ ಇನ್ನೂ ಕೆಲವೊಬ್ರು ಇರ್ತಾರ ಜಸ್ಟ್ ಅವ್ರ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಮಾತ್ರ ಅವ್ರು ರೀಲ್ಸ್ ಹಾಕ್ತಿರ್ತಾರ. ಬಟ್ ನೀವು ಅಲ್ಲಿ ಜಾಯ್ನ್ ಆದ್ಮೇಲೆ ಅವ್ರ ಅಷ್ಟೆಲ್ಲ ಟಾಪಿಕ್ ಬಗ್ಗೆ ನಿಮ್ಗೆ ಹೇಳ್ಕೊಡಲ್ಲ. ಸೊ ಯಾರು ಕಲಿಬೇಕಂತೇಳಿ ಇಂಟ್ರೆಸ್ಟೆಡ್ ಅದಿರಲ್ಲ, ಸೊ ಅವರೆಲ್ಲ ಎಲ್ಲಿ ಹೋಗ್ಬೇಕಂತೇಳಿ ಅನ್ಕೊಂಡಿರಲ್ಲ, ಅದ್ರ ಬಗ್ಗೆ ನೀವು ಬ್ಯಾಕ್ಗ್ರೌಂಡ್ ಬಗ್ಗೆ ಮೊದಲು ಚೆಕ್ ಮಾಡ್ರಿ. ಅಲ್ಲಿ ಇವಾಗ ಆಲ್ರೆಡಿ ಕೆಲವೊಂದು ಸ್ಟೂಡೆಂಟ್ಗಳು ಕಲ್ತಿರ್ತಾರ, ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ರಿ. ಅಲ್ಲಿ ಚಲೋ ಹೇಳ್ತಾರೆ ಇಲ್ಲೋದನ್ನೆಲ್ಲ ತಿಳ್ಕೊರಿ. ತಿಳ್ಕೊಂಡ್ ಕೇಶನ್ ನೀವು ಆಮೇಲೆ ಹೋಗಿ ಅಲ್ಲಿ ಜಾಯ್ನ್ ಆಗ್ರಿ. ಸೊ ಸಡನ್ ಆಗಿ ನೀವು ರೀಲ್ಸ್ ನೋಡಿದ ಕೂಡಲೇ ಹೋಗಿ ಜಾಯ್ನ್ ಆದ್ರೆ ಸೊ ರೀಲ್ಸ್ ಒಳಗೆ ಅವ್ರು ಏನ್ ಅಪ್ಲೋಡ್ ಮಾಡಿರ್ತಾರಲ್ಲ ಅದೆಲ್ಲ ಟಾಪಿಕ್ ಬಗ್ಗೆ ನಿಮ್ಗೆ ಅಲ್ಲಿ ಎಜುಕೇಶನ್ ಕೊಡಲ್ಲ ಅವರು. ಸೊ ನೀವು ಇವಾಗ ಅಷ್ಟು ಮೀರಿ ಏನಾದ್ರು ಫೋಟೋಗ್ರಫಿ ಬಗ್ಗೆ ಎಡಿಟಿಂಗ್ ಬಗ್ಗೆ ಏನಾದ್ರು ತುಂಬಾನೇ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ನಿಮ್ಗಿದ್ರೆ ಯೂಟ್ಯೂಬ್ ಅಲ್ಲಿ ಇವಾಗ ತುಂಬಾ ಜನಾನೇ ವಿಡಿಯೋಸ್ ಮಾಡಿ ಹಾಕ್ತಾ ಇರ್ತಾರೆ ಫ್ರೆಂಡ್ಸ್. ನೀವು ಬೇರೆ ಬೇರೆ ಭಾಷೆಯಲ್ಲಿ ಎಲ್ಲ ವಿಡಿಯೋಸ್ ಹಾಕ್ತಿರ್ತಾರೆ. ನೀವು ಕನ್ನಡದಲ್ಲಿ ನೋಡ್ಬೋದು, ಹಿಂದಿಲಿ ನೋಡ್ಬೋದು, ತೆಲುಗು ನೋಡ್ಬೋದು. ಸೊ ಈ ರೀತಿ ಬೇರೆ ಬೇರೆ ಭಾಷೆಗಳಲ್ಲೆಲ್ಲ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ನೀವು ಮನೇಲಿ ಕೂತು ಫೋಟೋಗ್ರಫಿ ಬಗ್ಗೆ ಮತ್ತೆ ಎಡಿಟಿಂಗ್ ಬಗ್ಗೆ ಎಲ್ಲ ಕಲಿಬಹುದು. ಸೊ ನೀವು ಅಲ್ಲಿ ಇಲ್ಲಿ ಹೋಗಿ ನಿಮ್ ದುಡ್ಡನ್ನ ವೇಸ್ಟ್ ಮಾಡ್ಕೋಬಾರ್ದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಯಾವ್ಯಾವ ಟಾಪಿಕ್ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಹೋಗ್ತಾ ಹೋಗ್ತಾ ನಾನು ಹೇಳಿದಕ್ಕಿಂತ ಜಾಸ್ತಿಯಾಗಿ ವಿಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ. ಸೊ ಹಂಗ ಎಡಿಟಿಂಗ್ ಫೋಟೋಗ್ರಫಿಗೆ ಯೂಸ್ಫುಲ್ ಆಗುವಂತ ಕೆಲವೊಂದಷ್ಟು ಫ್ರೀ ಡಾಟಾ ನಾನು ನಿಮ್ಗೆ ಪ್ರೊವೈಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನಮ್ಮ ವರ್ಕ್ ಬಗ್ಗೆ ಡೆಮೋ ನೋಡಿಲ್ಲಲ್ಲ, ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೆ ನಾನು ನಿಮ್ಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಹಾಕಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡಬಹುದು. ಸೊ ಹಂಗ ನಮ್ಮ ಪೇಜ್ ನ ಫಾಲೋ ಮಾಡಿದೆ ಅಂತ ಹೇಳ್ತಾ, ಯೂಟ್ಯೂಬ್ಗೆ ನಾ ಹೊಸಬ, ಕೆಲವೊಂದು ಕಡೆ ಎಲ್ಲ ನಾನು ಮಾತಾಡುವಾಗ ತೊದಲಿರ್ತೀನಿ. ಮತ್ತೆ ನಾ ಉತ್ತರ ಕರ್ನಾಟಕ ಭಾಷೆ ಒಂದ್ಸಲ ಮಾತಾಡಿರ್ತೀನಿ, ಮತ್ತೆ ದಕ್ಷಿಣ ಕರ್ನಾಟಕ ಭಾಷೆ ಒಂದ್ಸಲ ಮಾತಾಡಿರ್ತೀನಿ. ಸೊ ಯಾರಿಗೆಲ್ಲ ನನ್ನ ಟಾಕಿಂಗ್ ಸ್ಟೈಲ್ ಲೈಕ್ ಆಗಂಗಿಲ್ಲ, ಸೊ ದಯವಿಟ್ಟು ಅವರು ಕಮೆಂಟ್ ಒಳಗೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋಸ್ ಒಳಗೆ ನಾ ಅದನ್ನ ಖಂಡಿತ ಸರಿಪಡಿಸ್ಕೋತೀನಿ. ಸೊ ಫ್ರೆಂಡ್ಸ್, ನಾನು ಇವತ್ತಿನ ಟಾಪಿಕ್ ಇಷ್ಟ ಇತ್ತು ಅಂತ ಹೇಳ್ತಾ, ಮತ್ತೆ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋಸ್ ಒಳಗೆ. ಅಲ್ಲಿವರೆಗೂ ಬಾಯ್, ಧನ್ಯವಾದಗಳು.